ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಎಲ್ಲಿದ್ದೀನಿಯಪ್ಪ ಅಂತಂದ್ರೆ ಇವಾಗ ಹರಿಯನ್ ಸ್ಯಾರಿ ಸೆಂಟ್ರಲ್ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಜಾಗದ ಬಗ್ಗೆ ನಾನು ಹೇಳ್ಬೇಕು. ಸೊ ಇನ್ನೇನು ಮದುವೆ ಸೀಸನ್ ಹತ್ರ ಬರ್ತಿದೆ. ಮದುವೆ ಸೀಸನ್ ಇರ್ಲಿ ಬಿಡ್ಲಿ, ಹುಡುಗಿರಿಗೆ ಸೀರೆ ತಗೊಂಡ್ಮೇಲೆ ಅದಕ್ಕೊಂದು ಬ್ಲೌಸ್ ಹೊಲಿಸ್ಬೇಕು, ಅದಕ್ಕೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿಸ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅಂಡ್ ಎಲ್ಲಿ ಬೆಸ್ಟ್ ಜಾಗಪ್ಪ ಇದೆಲ್ಲ ಮಾಡ್ಸಕ್ಕೆ ಅಂದ್ರೆ ಹರಿಯನ್ ಸ್ಯಾರಿ ಸೆಂಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದು ಚಿಕ್ಕಪೇಟೆಯಲ್ಲಿ. ಅಂಡ್ ಅದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ಈ ಶಾಪ್ ನಲ್ಲಿ ಮಾತಾಡ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಡಿಸೈನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಹ್ಯಾಂಡ್ ವರ್ಕ್, ಮಷಿನ್ ವರ್ಕ್ ಪ್ರತಿಯೊಂದು ಸಿಗುತ್ತೆ. ಸೊ ಏನಾದ್ರು ಡಿಸೈನ್ಸ್ ಇದೆ ಅಂಡ್ ಅದು ಡಿಸೈನ್ಸ್ ಗಳ ಹೆಸರೇನು ನನಗೂ ಎಲ್ಲ ಗೊತ್ತಿಲ್ಲ. ಸೊ ನಾನು ತಿಳ್ಕೊಳ್ತಾ ನಿಮ್ಗೂ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಶಾಪ್ ಹೆಸರು ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಚಿಕ್ಕಪೇಟೆಲಿ ಅಂತ ಹೇಳಕ್ಕಾಗತ್ತಾ? ಇದು ಒಂದೇ ಚಿಕ್ಕಪೇಟ್ ಪ್ಲಾಜಾ ಬಿಲ್ಡಿಂಗ್, ಹರಿಯನ್ ಸಾರಿ ಸೆಂಟರ್. ಓಕೆ. ಚಿಕ್ಕಪೇಟ್ ಮೈನ್ ರೋಡ್ ಅಲ್ಲೇ ಇದೆ. Okay. ಸುದರ್ಶನ್ ಸಿಲ್ಕ್ ಆಪೋಸಿಟ್. ಓಕೆ, ಥರ್ಡ್ ಫ್ಲೋರ್ ಅಲ್ಲಿ ಬರುತ್ತೆ. ಥರ್ಡ್ ಫ್ಲೋರ್. ಸರ್, ಯಾವ ತರ ಡಿಸೈನ್ಸ್ ಎಲ್ಲ ಮಾಡ್ಕೊಡ್ತೀರಾ ಇಲ್ಲಿ? ಎನಿ ಒನ್ ಡಿಸೈನ್ ನಿಮ್ಮ ಹತ್ರ ಏನ್ ಕಸ್ಟಮರ್ ಡಿಸೈನ್ಸ್ ಇದ್ರೆ ಅದು ಕೂಡ ಮಾಡಿಸ್ಕೊಡ್ತೀವಿ. ಇಲ್ಲ ಈ ತರ ಡಿಸೈನ್ಸ್ ಬೇಕಂದ್ರೆ ಇದು ಮಾಡಿಸ್ಕೊಡ್ತೀವಿ. ಅಂಡ್ ಅಂದ್ರೆ ಇವಾಗ ನಿಮ್ ಕಡೆ ರೆಡಿಮೇಡ್ ಪ್ರಿಂಟ್ ಇರೋದು ಆಲ್ರೆಡಿ ಸಿಗುತ್ತಾ ಅಥವಾ ಹೇಗೆ? ಸಿಕ್ಕತ್ತೆ, ಈ ತರ ವರ್ಕ್ ಮಾಡಿರೋದು? ವರ್ಕ್ ಮಾಡಿರೋದು ಸಿಕ್ಕತ್ತೆ ಮ್ಯಾಚಿಂಗ್. ಹಾ. ಅಂಡ್ ಬೇಕು ಅಂದ್ರೆ ಅವ್ರ ಸೀರೆ ಬ್ಲೌಸಸ್ ಗಳಿಗೂ ಮಾಡ್ಕೊಡ್ತೀರಾ? ಕಸ್ಟಮರ್ ವೈಸ್ ಮಾಡಿಸ್ಕೊಡ್ತೀವಿ. ಹಾ. ಅದು 20 ದಿನ ಟೈಮ್ ಬೇಕು ಅಂತ ಓಕೆ. ಇದೆಲ್ಲ ಯಾವ ತರ ಡಿಸೈನ್ ಸರ್ ಇದು? ಇದೆಲ್ಲ ಮಗ ವರ್ಕ್ ಬರುತ್ತೆ, ಹ್ಯಾಂಡ್ ವರ್ಕ್ ಫುಲ್. ಇದೆಲ್ಲ ಹ್ಯಾಂಡ್ ವರ್ಕ್? ಓಕೆ. ಸೊ ನೀವು ಡಿಸೈನ್ ನೋಡ್ತಿರ್ಬೋದು. ಅಂಡ್ ಫಿನಿಶಿಂಗ್ ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಇದು ನಿಮ್ಗೆ ಸ್ಲೀವ್ಸ್ ಡಿಸೈನ್ ಇಲ್ಲಿ ತೋರಿಸ್ತಾ ಇರೋದು ಇವಾಗ. ಇದು ಸ್ಲೀವ್ಸ್, ಇದು ಬ್ಯಾಕ್ ಬೆನ್, ಓಕೆ. ಇದು ಫ್ರಂಟ್ ನೆಕ್. ಓಕೆ, ಫ್ರಂಟ್ ನೆಕ್ಗೆ ಹಾಫ್ ಬರುತ್ತೆ ಡಿಸೈನ್ ಆ ತರ. ಇದು ನಿಮ್ಗೆ ನೋಡ್ತಾ ಇರೋದು ಬ್ಯಾಕ್ ವರ್ಕ್ ಡಿಸೈನ್ಸ್. ಅಂಡ್ ಇನ್ಕ್ಲೂಡಿಂಗ್ ಬ್ಯಾಕ್ ವರ್ಕ್ ಅಲ್ಲಿ ಬಾರ್ಡರ್ ಅಷ್ಟೇ ಅಲ್ಲದೆ ಸೈಡ್ಸ್ ಅಲ್ಲೂ ಆತರ ಡಿಸೈನ್ಸ್ ಕೊಡ್ತೀರಾ? ಕಸ್ಟಮರ್ ಹೆಂಗೆ ಕೇಳ್ತಾ ಅಂದ್ರೆ ಇವಾಗ ನಮ್ಮ ಹತ್ರ ಏನಾದ್ರು ಐಡಿಯಾ ಇತ್ತು ಅಂದ್ರೆ ಅದ್ರ ಥ್ರೂ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಹೆಂಗೆ ಕೇಳ್ತಾರೆ ಅದೇ ತರ ಮಾಡಿಸ್ಕೊಡ್ತೀವಿ. ಹೋಮ್ ಡೆಲಿವರಿ ಆತರ ಆಪ್ಷನ್ಸ್ ಏನಾದ್ರು ಇದೆಯಾ ಸರ್? ಮೇಡಮ್ ಕೊರಿಯರ್ ಬರುತ್ತೆ. ಕೊರಿಯರ್ ಇದೆ? ಹೋಮ್ ಡೆಲಿವರಿ ಐತೆ ಮೇಡಮ್. ಕೊರಿಯರ್ ಇದೆ. ಓಕೆ. ಸೊ ಇದು ಎಲ್ಲ ತರ ಮಟೀರಿಯಲ್ ಮೇಲೂ ಮಾಡ್ಬೋದಾ ಈ ತರ ಡಿಸೈನ್ಸ್ ಗಳನ್ನ? ಎನಿ ಒನ್ ಮೆಟೀರಿಯಲ್. ಸರ್, ಇದು ತುಂಬಾ ದಿನ ಆದ್ಮೇಲೆ ಹಾಳಾಗೋದು ಅಥವಾ ಆತರ ಆಗೋ ಚಾನ್ಸಸ್ ಇರುತ್ತೆ? ಮೇಡಮ್ ಬ್ಲಾಕ್ ಆಗಲ್ಲ, ಕಿತ್ಕೊಂಡು ಬರ್ಲೆ ಚೆನ್ನಾಗಿರುತ್ತೆ. ಓಕೆ. ಏನಿದ್ರೆ ಕ್ವಾಲಿಟಿ ವೈಸ್ ಯೂಸ್ ಮಾಡ್ತೀವಿ, ಬಿಟ್ಸ್ ಏನು ಆಗೋದಿಲ್ಲ. ಸೊ ಡಿಸೈನಿಂಗ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಅಂಡ್ ಇನ್ಕ್ಲೂಡಿಂಗ್ ಇವ್ರು ನಿಮ್ಗೆ ಕಲರ್ ಕಾಂಬಿನೇಷನ್ ಮಾಡ್ತಾರೆ. ಅಂದ್ರೆ ಇವಾಗ ಸ್ಲೀವ್ಸ್ ವರ್ಕ್ ಆಗಿರ್ಲಿ, ನೆಕ್ ವರ್ಕ್ ಆಗಿರ್ಲಿ ಅಥವಾ ಬ್ಯಾಕ್ ವರ್ಕ್ ಆಗಿರ್ಲಿ, ಪ್ರತಿಯೊಂದನ್ನು ಅವ್ರು ನಿಮ್ಗೆ ಪರ್ಫೆಕ್ಟ್ ಆಗಿರೋ ಕಲರ್ ಕಾಂಬಿನೇಷನ್ ಮಾಡ್ಬಿಟ್ಟು ಡಿಸೈನ್ ಮಾಡ್ಕೊಡುವಂತದ್ದು. ಅಂಡ್ ಅದಲ್ಲದೆ ಕಸ್ಟಮೈಸೇಷನ್ ಆಪ್ಷನ್ಸ್ ಇದೆ. ಸರ್, ಒನ್ ಡೇ ಸ್ಟಿಚಿಂಗ್ ಆಪ್ಷನ್ ಏನಾದ್ರು ಇದೆಯಾ ಏನು? ಒನ್ ಡೇ ಟೀಚಿಂಗ್ ಇದೆ. ಓಕೆ, ಒನ್ ಡೇ ಸ್ಟಿಚಿಂಗ್ ಆಪ್ಷನ್ ಇದೆ ಅಂತೆ. ಓಹೋ. ಅಂಡ್ ಇಲ್ಲಿ ನಿಮ್ಗೆ ನೋಡ್ತಾ ಇರೋದು ಅಂಬಾರಿ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ವರ್ಕ್. ಇದು ಎಲಿಫೆಂಟ್ ಡಿಸೈನ್. ಓಕೆ, ಎಲಿಫೆಂಟ್ ಡಿಸೈನ್. ಅಂಡ್ ಸೇಮ್ ನಿಮ್ಗೆ ಒಂದ್ ಬ್ಲೌಸ್ ಅಲ್ಲಿ ಸ್ಲೀವ್ಸ್, ನೆಕ್ ಮತ್ತೆ ಬ್ಯಾಕ್ ನೆಕ್ ಎರಡು ಬರುತ್ತೆ. ಇದು ಯಾವ ಡಿಸೈನ್ ಸರ್ ಇದು? ಆರಿ ವರ್ಕ್, ಹ್ಯಾಂಡ್ ವರ್ಕ್. ಓಕೆ. ಸೊ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಈ ಕಸ್ಟಮೈಸೇಷನ್ ಅಲ್ಲಿ ಬ್ರೈಡ್ಸ್ ಆಗಿರ್ಲಿ ಅಥವಾ ಮಾಮ್ ಟು ಬಿ ಅಥವಾ ಈ ತರದ ಕೆಲವೊಂದಿಷ್ಟು ಫಂಕ್ಷನ್ಸ್ ಗಳಿಗೆ ಇದೇ ತರ ಬ್ಲೌಸ್ ಬೇಕು ಅಂತ ತುಂಬಾ ಜನ ಅನಿಸ್ತಾ ಇರುತ್ತೆ. ಬಟ್ ಎಲ್ಲಿ ಮಾಡಿಸ್ಬೇಕು ಅಂದಾಗ ನಾನು ಇವಾಗ ತೋರಿಸೋ ಡಿಸೈನ್ಸ್ ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ಇದು ಬಂದ್ಬಿಟ್ಟು ಮಾಮ್ ಟು ಬಿ ಅಂದ್ರೆ ಈ ಸೀಮಂತದ್ದು ಒಂದು ಥೀಮ್ ಅಲ್ಲಿ ಮಾಡಿರುವಂತದ್ದು. ಈ ತರ ಮದ್ವೆಗೂ ಮಾಡ್ಕೊಡ್ತೀರಾ ಸರ್? ಹೇಗೆ ಮಾಡಿಸ್ಕೊಡ್ತೀವಿ ಮೇಡಮ್. ಡೋಲಿ ಡಿಸೈನ್ಸ್. ಓಹೋ, ಸಿಕ್ಕಾಪಡೆ ಗ್ರ್ಯಾಂಡ್ ಆಗಿದೆ. ಇದು ಯಾವ ಡಿಸೈನ್ ಇದು? ಮಗ ಇದು ಆರಿ ವರ್ಕ್. ಆರಿ ವರ್ಕ್. ಅಂಡ್ ಇಲ್ಲೆಲ್ಲ ಈ ತರ ಜರ್ದೋಸಿ. ಓಕೆ. ಫುಲ್ ಅಂಡ್ ಫುಲ್ ಜರ್ದೋಸಿ ವರ್ಕ್ ಬರುತ್ತೆ, ಚೆನ್ನಾಗಿರುತ್ತೆ. ಅಂಡ್ ಬ್ಯಾಕ್ ಅಲ್ಲಿ ಈ ತರ ಚೈನ್ ವರ್ಕ್ ಕೊಟ್ಟಿದ್ದಾರೆ. ಅಂಡ್ ಇದು ಕಟ್ ವರ್ಕ್ ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಬ್ಯಾಕ್ ಅಲ್ಲಿ ಇದು ಬ್ಯಾಕ್ ವರ್ಕ್ ಇದು ಫುಲ್. ಓಕೆ. ಇದು ಬ್ರೈಟ್ಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ಬ್ಲೌಸ್ ಈ ತರದ್ದು. ಅಂಡ್ ಸ್ಲೀವ್ಸ್ ವರ್ಕ್ ಆಗಿರ್ಲಿ, ಸೊ ಸ್ಲೀವ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟು ಸೈಡ್ ಅಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಸಿಂಪಲ್ ಡಿಸೈನ್ ಬೇಕು ಅಂದ್ರೆ ಇದಕ್ಕೆಲ್ಲ ಆಪ್ಷನ್ಸ್ ಇದೆ. ಅಂದ್ರೆ ಸಿಂಪಲ್ ಗೂ ಇದೆ, ಜಾಸ್ತಿ ಗ್ರ್ಯಾಂಡ್ ಬೇಕಂದ್ರೆ ಇದೆ, ಮೀಡಿಯಂ. ಓಕೆ, ಈ ತರದೆಲ್ಲ ಡಿಸೈನ್ಸ್ ಗಳು ಇದೆ. ಇವಾಗ ತೋರಿಸ್ತಾರೆ ಸ್ವಲ್ಪ ಮೀಡಿಯಂ ಅಲ್ಲಿ ಸಿಂಪಲ್ ಈ ತರ ಡಿಸೈನ್ಸ್ ಅಲ್ಲಿ. ಓಕೆ. ಸೊ ಇವಾಗ ನೋಡ್ತಾ ಇರೋದು ನೀವು ಪೂರ್ತಿ ಬೀಟ್ ವರ್ಕ್ಸ್. ಇದು ಇಲ್ಲ ನಂಗೆ ಜಾಸ್ತಿ ಗ್ರ್ಯಾಂಡ್ ಬೇಡ, ಬಟ್ ಸಿಂಪಲ್ ಆಗಿರ್ಬೇಕು, ನೋಡಕ್ ಗ್ರ್ಯಾಂಡ್ ಆಗಿ ಕಾಣ್ಬೇಕು ಅಂದ್ರೆ ಈ ತರ ಡಿಸೈನ್ಸ್ ಸೆಲೆಕ್ಟ್ ಮಾಡ್ಬೋದು. ಸೊ ತುಂಬಾ ಆಪ್ಷನ್ಸ್, ಕಲೆಕ್ಷನ್ಸ್ ಇದೆ ಅವ್ರ ಹತ್ರ.
ಟೈಮ್ ಇಲ್ಲ ಅಂದ್ರೆ ಇವ್ರ ಹತ್ರ ಆಲ್ರೆಡಿ ಈ ತರ ರೆಡಿ ಆಗಿರೋ ಬ್ಲೌಸ್ ಮೇಲೆ ವರ್ಕ್ ಮಾಡಿರುತ್ತೆ, ಟೀಚಿಂಗ್ ಮಾಡ್ತೀವಿ. ಸ್ಟಿಚಿಂಗ್ ಮಾಡಿಸ್ಬೋದು. ಸ್ಟಿಚಿಂಗು ನೀವೇ ಮಾಡ್ಕೊಡ್ತೀರಾ ಸರ್? ಹೇಗೆ ಹಾ ಟೀಚಿಂಗ್ ಮಾಡ್ಕೊಡ್ತೀವಿ. ಸ್ಟಿಚಿಂಗು ನೀವೇ ಮಾಡ್ಕೊಡ್ತೀರಾ? ಹಾ ಮೇಡಮ್. Okay, ಇದು ನಿಮ್ಗೆ ಮಿರರ್ ಬೀಟ್ ವರ್ಕ್ ಬಂದಿದೆ, ನೆಕ್ ಆಗಿರ್ಲಿ ಅಂಡ್ ಸ್ಲೀವ್ಸ್ ಆಗಿರ್ಲಿ ಪ್ರತಿಯೊಂದಕ್ಕೂ ಮಿರರ್ ಮತ್ತೆ ಬೀಟ್ಸ್ ನ ಯೂಸ್ ಮಾಡಿರುವಂತದ್ದು. ಇದೊಂದು ಫುಲ್ ಡಿಸೈನ್, ಇದು ಫುಲ್ ಥ್ರೆಡ್ ಅಲ್ಲಿ ಮಾಡಿದ್ದಾರೆ ಅಂಡ್ ಥ್ರೆಡ್ ವರ್ಕ್, ಮಷಿನ್ ವರ್ಕ್. ಇದು ಮಷಿನ್ ವರ್ಕ್. ಹಾ ಮೇಡಮ್. ಓಕೆ, ಇದು ನಿಮ್ಗೆ ನೋಡ್ತಾ ಇರೋದು ಮಷಿನ್ ವರ್ಕ್ ಇದೆ ಅಂಡ್ ಫುಲ್ ಥ್ರೆಡ್ ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ನಿಮ್ಗೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಕಲರ್ ಕಾಂಬಿನೇಷನ್ ಅಂತ. ಈ ಬ್ಲೂ ಮತ್ತೆ ಈ ಕಲರ್ಗೆ ಸಖತ್ತಾಗಿ ಹೋಗ್ತಾ ಇದೆ ಅಂದ್ರೆ ನಿಮ್ಗೆ ನಾರ್ಮಲಿ ಗೊತ್ತಿರುತ್ತೆ ಈ ತರ ಸೀರೆಗಳು ತುಂಬಾ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ ಗಳಿಗೆ ಅಂತ. ಓಹೋ, ಇದು ಸ್ವಲ್ಪ ಜಾಸ್ತಿ ದಪ್ಪ ಕೊಟ್ಟಿದ್ದೀರಲ್ವಾ ಇದಕ್ಕೆ? ಬ್ಯಾಕ್ ಚೆನ್ನಾಗಿರುತ್ತೆ, ಸಮಥಿಂಗ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ. ಓಕೆ, ಕಸ್ಟಮೈಸ್ ಮಾಡಿದ ಕಲರ್ ಕಾಂಟ್ರಾಸ್ಟ್ ಎಲ್ಲ ಚೇಂಜ್ ಮಾಡ್ತೀವಿ, ಇನ್ನು ಚೆನ್ನಾಗಿರುತ್ತೆ. ನಿಮ್ಗೆ ಈ ಕಲರ್ ಬೇಡ ಅಂದ್ರೆ ನೀವು ತಗೊಂಡ್ಬಂದಿರೋ ಏನು ಬ್ಲೌಸ್ ಪೀಸಸ್ ಗಳಿಗೆ ಸಾರಿ ಕಲರ್ ಮ್ಯಾಚಿಂಗ್ ಮಾಡ್ಬಿಟ್ಟು ಮಾಡ್ಕೊಡ್ತಾರೆ. ಇದು ಫುಲ್ ಥ್ರೆಡ್ ಅಷ್ಟೇ ಅಲ್ವಾ ಸರ್? ಥ್ರೆಡ್ ಮತ್ತೆ ಮಧ್ಯ ಮಾತ್ರ ಸ್ಟೋನ್ ಯೂಸ್ ಮಾಡಿರುವಂತದ್ದು. ಹಾ ಮೇಡಮ್. ವೈಟ್ ಅಂಡ್ ಪಿಂಕ್, ಇದು ಫುಲ್ ಥ್ರೆಡ್ ವರ್ಕ್ ಅಲ್ವಾ ಸರ್? ಇದು ನಾರ್ಮಲ್ ಇದು ಈ ತರದ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಪ್ಲೇನ್ ಸಾರಿಗಳಿಗೆ ಈ ತರ ಏನು ಫುಲ್ ಸ್ಲೀವ್ಸ್ ಗೆ ವರ್ಕ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಯಾರಾದ್ರೂ ಇವಾಗ ಏನ್ ಕಲರ್ ಕಾಂಟ್ರಾಸ್ಟ್ ಬೇಕು ಅದು ಮಾಡಿಸ್ಕೊಡ್ತೀವಿ, ಅದಕ್ಕೆ ಟೈಮ್ ಬೇಕು 20 ದಿನ. ಓಕೆ, 20 days ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕಾಂಬಿನೇಷನ್ ಮಾಡ್ಕೊಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಪಿಂಕ್ ಇದೆ ಬೇಕು, ನಿಮ್ಗೆ ಬ್ಲೂ ಬೇಕು, ಅಥವಾ ನಿಮ್ಗೆ ಯಾವ ಕಲರ್ ಇದೆ, ಅಥವಾ ನಿಮ್ಗೆ ಈ ಸಾರಿಗೆ ಬೇಕು ಅಂದ್ರೆ ಅದನ್ನು ಮಾಡಿಸ್ಕೊಡ್ತಾರೆ. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ, ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನೀವೆಲ್ಲ ಏನ್ ಡಿಸೈನ್ಸ್ ನೋಡಿದ್ರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದ್ರ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ಸ್ ನಾನ್ ತಗೊಂಡ್ಬಿಡ್ತೀನಿ. ಸರ್ ಇದೆಲ್ಲ ಯಾವ ತರ ಡಿಸೈನ್ಸ್ ಗಳು ಬ್ಲೌಸಸ್ ಇವೆಲ್ಲ? ಟೋಟಲಿ ಜೌದೋಸಿ ವರ್ಕ್ ಬರುತ್ತೆ. ಓಕೆ, ಕಸ್ಟಮೈಸ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಓಕೆ, ಅಂಡ್ ಇವೆಲ್ಲ ಎಂಗೇಜ್ಮೆಂಟ್ ಲುಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಈ ತರದ್ದು, ಅಂಡ್ ಬ್ರೈಡ್ಸ್ಗೂ ಚೆನ್ನಾಗಿರುತ್ತೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಇನ್ನೇನು ಮದುವೆ ಸೀಸನ್ ಹತ್ರ ಬಂತು ಅಂತ. ಸೊ ಈ ತರ ಡಿಸೈನ್ಸ್ ಗಳು ಏನಾಗುತ್ತೆ ಅಂದ್ರೆ ಎದ್ದು ಕಾಣುತ್ತೆ ಅಂಡ್ ಪ್ಲೇನ್ ಸಾರಿಗೋದನ್ನ ನೀವು ಮುಂದೆನೂ ಯೂಸ್ ಮಾಡ್ಬೋದು ಈ ತರ ಬ್ಲೌಸ್ ಗಳು ವರ್ಕ್ ಮಾಡಿದಾಗ. ಇದು ನಿಮ್ಗೆ ಥ್ರೆಡ್ ಇಂದಾನೆ 3D ವರ್ಕ್ 3D ಆರ್ಟ್ ತರ ಕಾಣುತ್ತೆ, ಬಿಕಾಸ್ ನಿಮ್ಗೆ ಥ್ರೆಡ್ ನ ನಾಟ್ ತರ ಮಾಡ್ಬಿಟ್ಟು ಯೂಸ್ ಮಾಡಿರೋದು. ಅಂಡ್ ಸ್ಟೋನ್ ವರ್ಕ್ ಇದೆ, ಇದು ಫುಲ್ ಆಫ್ ಥ್ರೆಡ್ ವರ್ಕ್ ಅಂಡ್ ಅದೆಲ್ಲ ನಿಮ್ಗೆ ಬೀಟ್ ವರ್ಕ್ ಕೊಟ್ಟಿದ್ದಾರೆ, ಬೀಟ್ಸ್ ಇದೆ ಅಂಡ್ ಥ್ರೆಡ್ ವರ್ಕ್ ಇದೆ, ಜೊತೆಗೆ ಸ್ಟೋನ್ ವರ್ಕ್ ಇದೆ. ಬ್ಲೂ ಕಲರ್ ನೀವೇನ್ ನೋಡ್ತಾ ಇದ್ದೀರಾ ಪ್ರೆಸೆಂಟ್ ಅದು. ಅಂಡ್ ಪಿಂಕ್ ಅಲ್ಲೂ ಅಷ್ಟೇ ನಿಮ್ಗೆ ಈ ತರ ಇವಾಗ ನೀವು ಪಿಂಕ್ ಕಲರ್ ಬ್ಲೌಸ್ ನೋಡ್ತಾ ಇದ್ದೀರಾ, ಇದಕ್ಕೆ ಹೆವಿ ಜುವೆಲ್ರಿ ಮ್ಯಾಚ್ ಮಾಡ್ಬೇಕು ಅನ್ನೋದಿಲ್ಲ. ಸೊ ನಿಮ್ಗೆ ಸಿಂಪಲ್ ಜುವೆಲ್ರಿನೇ ಮ್ಯಾಚ್ ಮಾಡ್ಬಿಟ್ಟು ಈ ಸೀರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ ಯಾವ ಜಾಗ ಬರ್ಬೇಕು ಅಂತ. ಅಂಡ್ ಐ ಥಿಂಕ್ ಈ ಒಂದು ಜಾಗ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಳ್ತೀನಿ, ಯಾಕಂದ್ರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಅದಲ್ಲದೆ ಹುಡುಗಿರಿಗೆ ಬ್ಲೌಸ್ ತಗೊಂಡಾದ್ಮೇಲೆ ಡಿಸೈನಿಂಗ್ ಬ್ಲೌಸ್ ಮಾಡಿಸ್ಬೇಕು ಅಂತಾನೆ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಸೊ ಈ ಜಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ನೆಕ್ಸ್ಟ್ ಡಿಸೈನ್ಸ್ ಹೋಗೋಣ ಬನ್ನಿ. ಸೊ ಇನ್ ಸೀರೆಗಳು ತಗೊಂಡಾದ್ಮೇಲೆ ಎಷ್ಟೊಂದ್ ಜನ ಇತ್ತೀಚೆಗೆ ಜಾಸ್ತಿ ಜನ ಟ್ರೆಂಡಿಂಗ್ ಅಲ್ಲಿ ಇರೋದೇನಪ್ಪ ಅಂದ್ರೆ, ಜಾಸ್ತಿ ಜನ ಯೂಸ್ ಮಾಡೋದೇನಪ್ಪ ಅಂತಂದ್ರೆ ಸೀರೆಗಳು ಹಾಕಿದ್ಮೇಲೆ ಮುಂಚೆಲ್ಲ ಡಾಬ್ ಹಾಕೋರು, ಬಟ್ ಈಗ ಸೀರೆ ಬೆಲ್ಟ್ ಗಳನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಈ ಸೀರೆ ಬೆಲ್ಟ್ ಗಳು ಸಹ ಇಲ್ಲಿ ಸಿಗುತ್ತೆ. ಅದು ಡಿಸೈನಿಂಗ್ ಬೆಲ್ಟ್ ಗಳು ಪ್ರತಿಯೊಂದು ನಿಮಗೆ ಏನು ಡಿಸೈನ್ಸ್ ಗಳು ಬರ್ತಾ ಇರುತ್ತೆ, ಡಿಸೈನ್ಸ್ ಗಳು ಹೋಗ್ತಾ ಇರುತ್ತೆ, ಬಂದಾಗೆಲ್ಲ ಆಪ್ಷನ್ಸ್ ಗಳು ಸಿಗುತ್ತೆ. ಮೇಡಮ್. ಓಕೆ, ಸೊ ಇವಾಗ ಇದಕ್ಕೆ ಜಾಸ್ತಿ ಆಪ್ಷನ್ಸ್ ಇದೆ, ಬಟ್ ನಮ್ಗೆ ಒಂದ್ 4 ತೋರಿಸ್ತಾ ಇದೀನಿ ಅಷ್ಟೇ. ಅಂಡ್ ವಿತ್ ಹೆವಿ ಬೇಕು ಫ್ಯಾನ್ಸಿ ಸಾರಿಗೆ ಅಂದ್ರೆ ಅದು ಇದೆ, ಟ್ರೆಡಿಷನಲ್ ಸಾರಿಗೆ ಬೇಕು ಅಂದ್ರೆ ಅದು ಇದೆ. ಅಂಡ್ ಅದಲ್ದೇನೆ ನಿಮ್ಗೆ ಇಲ್ಲಿ ಸೀರೆಗಳಿಗೆ ಲೇಸ್ ಗಳು ಸಿಗುತ್ತೆ. ಸೊ ಇದು ಸಖತ್ತಾಗಿದೆ ಅಂತ. ಅಂಡ್ ಇನ್ಕ್ಲೂಡಿಂಗ್ ಇದು ಬರೀ ಸೀರೆಗಳಿಗಲ್ದೇನೆ ಇವಾಗ ಡಿಸೈನಿಂಗ್ ಏನು ಗೋಟಿಗಳನ್ನ ಇಟ್ಕೊಂಡಿರೋರ್ಗೆ ಬೇರೆ ಡ್ರೆಸ್ ಗಳಿಗೂ ಈ ತರ ಲೇಸ್ ಗಳನ್ನ ಯೂಸ್ ಮಾಡ್ಬೋದು, ದುಪ್ಪಟ್ಟಗಳಿಗಾಗಿರ್ಲಿ ಆ ತರ ಬೇರೆ. ಓಕೆ, ಸೊ ಇಲ್ಲಿ ಕಸ್ಟಮರ್ ಒಂದು ಬ್ಲೌಸ್ ನ ರೆಡಿ ಮಾಡ್ಸ್ಕೊಂಡು ತುಂಬಾ ಚೆನ್ನಾಗಿದೆ. ನಿಮ್ಗೆ ಒಂದು ಎಕ್ಸಾಂಪಲ್ ತೋರ್ಸಕ್ಕೋಸ್ಕರ ಬ್ಲೌಸ್ ತೋರಿಸ್ತಾ ಇದೀನಿ. ಸೊ ಇದು ಕಸ್ಟಮರ್ ರೆಡಿ ಮಾಡಿಸಿದೆ, ಕಸ್ಟಮೈಸೇಷನ್ ಮಾಡಿಸಿರೋದು, ಕಸ್ಟಮೈಸ್ ಮಾಡಿಸಿದ್ದಾರೆ. ಸೀರೆ ಕಲರ್ ಕಾಂಟ್ರಾಸ್ಟ್ ಕಸ್ಟಮರ್ದು. ಓಕೆ, ಅಂಡ್ ಬ್ರೈಡಲ್ ವಿಯರ್ ಇದು, ಬ್ರೈಡಲ್ ವೇರ್. ಸೊ ಹಿಂದ್ಗಡೆ ನೆಟ್ ವರ್ಕ್ ಕೊಟ್ಟಿದ್ದಾರೆ ನಿಮ್ಗೆ. ಅಂಡ್ ಈ ಡಿಸೈನ್ ಎಲ್ಲ ಏನಂತ ಹೇಳ್ತಾರೆ ಸರ್ ಇದನ್ನ? ಡೋಲಿ ಡಿಸೈನ್ ಮೇಡಮ್. ಡೋಲಿ ಡಿಸೈನ್. ಹಿಂದ್ಗಡೆ ಜುಮ್ಕಾ ವರ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಅಂಡ್ ಇದು ನೀವೇ ಕಸ್ಟಮೈಸೇಷನ್ ಮಾಡಿರೋದು, ಸೀರೆ ಕಲರ್ ಗೆ ಕಾಂಬಿನೇಷನ್ ಮಾಡ್ಬಿಟ್ಟು ಸೀರೆ ಕಲರ್ ಕಾಂಟ್ರಾಸ್ಟ್ ಮಾಡಿದ್ವಿ, ಚೆನ್ನಾಗಿರುತ್ತೆ. ಅಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಇದೆಲ್ಲ ಏನು ಕಿತ್ತೋಗೋದು ಆ ತರದೇನ ಆಗಲ್ಲ, ಏನು ಆಗಲ್ಲ ಮೇಡಮ್. ಅಂಡ್ ಇದೆಲ್ಲ ಹ್ಯಾಂಡ್ ವರ್ಕ್, ಬ್ಲಾಕ್ ಆಗ್ಲಿ ಫುಲ್ ಅಂಡ್ ಫುಲ್ ಹ್ಯಾಂಡ್ ವರ್ಕ್ ಬರುತ್ತೆ ಇದು. ಓಕೆ, ಸೊ ಫುಲ್ ಹ್ಯಾಂಡ್ ವರ್ಕ್ ಇದೆ ನಿಮ್ಗೆ. ಅಂಡ್ ಇಲ್ಲೂ ನಿಮ್ಗೆ ಜುಮ್ಕಾ ಡಿಸೈನ್ಸ್ ಕೊಡ್ತಾರೆ, ಸ್ಲೀವ್ಸ್ಗೂ ತುಂಬಾ ಚೆನ್ನಾಗಿದೆ. ಅಂಡ್ ಫ್ರಂಟು ಅಷ್ಟೇ ನಿಮ್ಗೆ. ಸೊ ಒಂದ್ ಸೈಡ್ ನಿಮ್ಗೆ ಅದು ಸಾರಿ ಬರುತ್ತೆ, ಇನ್ನೊಂದ್ ಸೈಡ್ ನಿಮ್ಗೆ ಡಿಸೈನ್ ಬರುತ್ತೆ. ಸೊ ಫುಲ್ಲಿ ಡಿಸೈನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಇವಾಗ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಸೊ ಇಲ್ಲೆಲ್ಲ ಕಲೆಕ್ಷನ್ಸ್ ಹೆಂಗಿದೆ ಅಂತ. ನನಗೆ ಪರ್ಸನಲಿ ಅನ್ಸಿರೋದು ಏನಪ್ಪಾ ಅಂದ್ರೆ, ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆದ್ಮೇಲೆ ಜಾಸ್ತಿ ಹುಡ್ಕಡಕ್ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲಿ ಹೋಗು ಡಿಸೈನ್ ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು ಅಂತ. ಅದರಲ್ಲೂ ಟ್ರೆಂಡಿಂಗ್ ಡಿಸೈನ್ಸ್ ನ ಹುಡುಕ್ತಾ ಇರ್ತಾರೆ. ಸೊ ಟ್ರೆಂಡಿಂಗ್ ಡಿಸೈನ್ಸ್ ನಿಮ್ಗೆ ಈ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಡಿಸೈನ್ಸ್ ಗಳು ಆಪ್ಷನ್ ಸಿಗುತ್ತೆ. ಅಂಡ್ ಇಲ್ಲಿ ಕುರ್ತಿ ಸೆಟ್ ಗಳು ಸಿಗುತ್ತೆ, ಕುರ್ತಿ ಮಟೀರಿಯಲ್ ಗಳು ಸಿಗುತ್ತೆ, ಅದನ್ನ ತೋರಿಸ್ತಾರೆ ಸರ್ ಇವಾಗ. ಸರ್ ಇದೆಲ್ಲ ಮಟೀರಿಯಲ್ಸ್ ಅಥವಾ ಸೆಟ್ ರೆಡಿ? ರೆಡಿ, ಓಕೆ.
ರೆಡಿನೇ ಸಿಕ್ಕತ್ತೆ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ. ಈಗ ಲೇಟೆಸ್ಟ್ ಏನ್ ಪ್ಯಾಟರ್ನ್ಸ್ ಇದೆ ಹಾ ಅದು ಮಾತ್ರ ಬರುತ್ತೆ ನಮ್ಮ ಹತ್ರ, ನ್ಯೂ ಟ್ರೆಂಡ್. ಇದೆಲ್ಲ ಆಲಿಯಾ ಕಟ್ ಕುರ್ತೀಸ್ ಅಲ್ವಾ? ಇಲ್ಲ, ಅದು ಒಂದು ಅಂಬ್ರೆಲಾ ಟೈಪ್ ಡಿಫ್ರೆಂಟ್ ಆಗಿ ಪ್ಯಾಟರ್ನ್ಸ್ ಬರುತ್ತೆ. ನೀವು ಏನ್ ಟ್ರೆಂಡ್ ಇದೆ ಅದು ಓಕೆ, ಬರುತ್ತೆ. ಇದೆಲ್ಲ ಕಾರ್ಡ್ ಸೆಟ್ ತರ ನಿಮ್ಗೆ. ಹಾ, ಸೊ ನಿಮ್ಗೆ ಇದೆಲ್ಲ ಕಾರ್ಡ್ ಫುಲ್ ಸೆಟ್ ಹ್ಯಾಂಡ್ ವರ್ಕ್ ಬೇಕು ಅಂದ್ರೆ ಬರುತ್ತೆ, ಓಕೆ. ಮತ್ತೆ ಚೆನ್ನಾಗಿರುತ್ತೆ ನೋಡಿ. ಸೊ ಇಲ್ಲಿ ಕಾರ್ಡ್ ಸೆಟ್ ಆಪ್ಷನ್ಸ್ ಇದೆ ನಿಮ್ಗೆ, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಇವಾಗ ಕಾರ್ಡ್ ಸೆಟ್ ಗಳು. ಇದು ನೋಡಿ, ಇದೆಲ್ಲ ಹ್ಯಾಂಡ್ ವರ್ಕ್ ಇದೆ, ಇದೆಲ್ಲ ಹ್ಯಾಂಡ್ ವರ್ಕ್. ಓಕೆ, ಸೊ ಪ್ರತಿಯೊಂದು ಹ್ಯಾಂಡ್ ವರ್ಕ್ ಇದು. ಮತ್ತೆ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆಲ್ಲ ನಿಮಗೆ ಫೆಸ್ಟಿವಲ್ ವೈಬ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೆಸ್ಟಿವಲ್ಸ್ ಆಗಿರ್ಲಿ ಅಥವಾ ಗ್ರ್ಯಾಂಡ್ ಫಂಕ್ಷನ್ಸ್ ಆಗಿರ್ಲಿ, ತುಂಬಾ ಗ್ರ್ಯಾಂಡ್ ರೆಡಿ ಆಗೋದ್ಕಿಂತ ಈ ತರ ಕುರ್ತೀಸ್ ಗಳನ್ನ ಹಾಕ್ಬಿಟ್ಟು ಸ್ಟೈಲ್ ಮಾಡ್ಬೋದು. ಸೊ ಇವಾಗ ಎಷ್ಟೊಂದ್ ಜನ ರೆಡಿಮೇಡ್ ಬೇಕು ಅಂದ್ರೆ ವಿತ್ ವರ್ಕ್ ಆಗಿರೋದು, ಯಾಕಂದ್ರೆ ಟೈಮ್ ಇರಲ್ಲ ಅವ್ರ ಹತ್ರ ಫಂಕ್ಷನ್ಸ್ ಗಳಿಗೆ. ಆ ತರದ ಆಪ್ಷನ್ಸ್ ಇದೆಯಾ ಸರ್ ನಿಮ್ಮ ಹತ್ರ? ಹಾ, ಅದೆಲ್ಲ ಎಮರ್ಜೆನ್ಸಿಗೆ ರೆಡಿ ಬ್ಲೌಸ್ ಸಿಗುತ್ತೆ. ಓಕೆ, ಇವೆಲ್ಲ ರೆಡಿ ಬ್ಲೌಸಸ್. ಹಾ ಮೇಡಮ್, ಓಕೆ, ಡಿಸೈನ್ ಪ್ರಕಾರ ಸಿಗುತ್ತೆ. ಹ್ಯಾಂಡ್ ವರ್ಕ್, ಜರ್ದೋಸಿ ವರ್ಕ್, ಸಿಂಪಲ್. ಅಂಡ್ ಕಾಸಿನ್ ವರ್ಕ್ ಅಂದ್ರೆ ಕಾಸಿನ್ ಸರ್ದು ಡಿಸೈನ್ ಇರೋ ತರದ್ದು ಇರುತ್ತಲ್ಲ, ಅದು ಇದೆಯಾ ಆಪ್ಷನ್? ಅದು ನೀವು ಆರ್ಡರ್ ಕೊಡ್ಬೇಕು, ಅದ ಮಾಡಿಸ್ಕೊಡ್ತೀನಿ. ಓಕೆ, ಇವಾಗ ರೆಡಿಮೇಡ್ ಅಲ್ಲಿ ಅಂದ್ರೆ ನಿಮ್ಗೆ ಯಾವ ತರ ಮಟೀರಿಯಲ್ ಎಲ್ಲ ಸಿಗುತ್ತೆ ಸರ್ ಇವಾಗ? ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಸಿಗುತ್ತೆ, ವೆಲ್ವೆಟ್, ನೆಟೆಡ್, ಇದು ಅಂದ್ರೆ ಸ್ಲೀವ್ಲೆಸ್, ವಿತ್ ಸ್ಲೀವ್ಲೆಸ್, ವಿತ್ ಸ್ಲೀವ್, ಬಫ್ ಸ್ಲೀವ್. ಓಕೆ, ಅಂದ್ರೆ ಎಲ್ಲಾ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ. ಹಾ, ಎಲ್ಲ ಟಚಬಲ್ ಬಿ ಸಿಗುತ್ತೆ. ಓಕೆ, ಸ್ಟ್ರೆಚಬಲ್ ಇದೆ. ಹಾ, ಬಿಗ್ ಸೈಜ್ ಸಿಗುತ್ತೆ 58, 40 ತನಕ. ಹಾ, ಪ್ರತಿಯೊಂದು ಸೈಜ್ ಅವೈಲೇಬಲ್ ಇದೆ. ಅಂಡ್ ಅಲ್ಟ್ರೇಷನ್ ಮಾಡಿಸ್ಕೋಬಹುದಾ? ಇಲ್ಲೇ ಮಾಡ್ಕೊಡ್ತೀನಿ. ಅಲ್ಟ್ರೇಷನ್ ಮಾಡ್ಕೊಡ್ತೀರಾ? ಹಾ ಮೇಡಮ್. ಸೊ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸೀರೆಗಳನ್ನ ಅಂದ್ರೆ ಸೀರೆಗಳು ತಗೊಂಡಿರ್ತೀರಾ, ಬಟ್ ಬ್ಲೌಸ್ ನ ಹೊಲಿಸ್ಕೊಕ್ ಟೈಮ್ ಇರಲ್ಲ, ಬಟ್ ಫಂಕ್ಷನ್ಸ್ ತುಂಬಾ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟಿದೆ, ಆದ್ರೆ ಡಿಸೈನ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಈ ಒಂದು ಶಾಪ್ ಅಲ್ಲಿ ನಿಮ್ಗೆ ಅದಕ್ಕೂ ಆಪ್ಷನ್ಸ್ ನ ಕೊಡ್ತಾ ಇದಾರೆ. ಅಂದ್ರೆ ರೆಡಿ ಇದೆ, ವಿತ್ ವರ್ಕ್ ಆಗಿರೋದು. ಅಂಡ್ ಅದಲ್ಲದೆ ನಿಮ್ಗೆ ಸೈಜಸ್ ಅವೈಲೇಬಲ್ ಇದೆ. ಸೈಜಸ್ ಆಗ್ತಿಲ್ಲ ಅಂದ್ರೆ ಅಲ್ಟ್ರೇಷನ್ ಕೂಡ ಮಾಡ್ಕೊಡ್ತೀನಿ ಅಂತ. ಸೊ ಇಷ್ಟು ಗ್ರ್ಯಾಂಡ್ ಆಗಿರೋದು ನೋಡ್ತಾ ಇರ್ಬೋದು. ಯಾಕಂದ್ರೆ ಈ ಟೈಮ್ ನೀವು ನಾರ್ಮಲಿ ಸ್ಟಿಚ್ ಮಾಡ್ಬೇಕಾದ್ರೆ 20 days ಬೇಕು, ಬಟ್ ನಿಮ್ ಹತ್ರ 20 days ಟೈಮ್ ಇಲ್ಲ ಅಂದ್ರೆ ನಿಮ್ಗೆ ಸೀರೆ ತಗೊಂಡ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗಿರುವಂತ ಬ್ಲೌಸ್ ತಗೊಂಡ್ ಹೋಗ್ಬೋದು. ಇದೆಲ್ಲ ನಿಮ್ಗೆ ಡಿಸೈನ್ಸ್ ಗಳು ಬೇರೆ ಬೇರೆ ಮಟೀರಿಯಲ್ ಮೇಲೆ ಮಾಡಿರುವಂತದ್ದು ಇದೆಲ್ಲ. ಹಾ, ಬೇರೆ ಮೆಟೀರಿಯಲ್ ಸಿಗುತ್ತೆ ನೋಡಿ. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಅಲ್ಲಿ ಇದೆ ಅಂದ್ರೆ ಅದು ಇದೆ, ಅಂದ್ರೆ ಕಾಸಿನ ಸರಲ್ಲೇ ಮಾಡಿರೋ ವರ್ಕ್. ಇದು ಬೇರೆ ಸರ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 950 ಮೇಡಮ್. 950 ಅಂದ್ರೆ 5000 ತನಕ ಇದೆ ರೆಡಿ ಬ್ಲೌಸ್. ರೆಡಿ ಬ್ಲೌಸ್ ಅಂದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿ ಫುಲ್ ಗ್ರ್ಯಾಂಡ್ ವರ್ಕ್ ವರ್ಕ್ ಇರೋದೆಲ್ಲ. ಓಕೆ, ಮಾಮೂಲಿ 120 ಅಂತ ಸ್ಟಾರ್ಟಿಂಗ್ ಆಗುತ್ತೆ. 120 ಅಂದ್ರೆ ಪ್ಲೇನ್ ಹತ್ರ ಜಾಸ್ತಿ ವರ್ಕ್ ಇಲ್ಲ ಅಂದ್ರೆ ಪ್ಲೇನ್ ಸಿಂಪಲ್ ಸಿಗುತ್ತೆ. ಓಕೆ, ಸೊ ಈಗ ನಮ್ ಸಬ್ಸ್ಕ್ರೈಬರ್ಸ್ ಏನಾದ್ರು ಅಂಗಡಿಗೆ ಬಂದ್ರೆ ಏನ್ ಆಫರ್ ಕೊಡ್ತೀರಾ? ಅಂದ್ರೆ 300 ರೂಪಾಯಿಗೆ 3 ಬ್ಲೌಸ್ ಸಿಗುತ್ತೆ ನಿಮ್ಗೆ. ಓಕೆ, ಡಿಸೈನರ್ ವೈ ಹೆಂಗ್ ಬೇಕು ಹಂಗೆ ತಗೋಬೇಕು ನೀವು. ಅಂಡ್ ವಿತ್ ಡಿಸೈನಿಂಗ್ ಇದೆ. ಹಾ ಮೇಡಮ್. ಓಕೆ, ಸೊ ಪ್ಲೇನ್ ಸಿಗುತ್ತೆ, ಡಿಸೈನಿಂಗ್ ಸಿಗುತ್ತೆ. ಇಲ್ಲ, ಪ್ಲೇನ್ ಸಿಗಲ್ಲ, ಡಿಸೈನರ್ ಸಿಗುತ್ತೆ. ಓಕೆ, ಪ್ಲೇನ್ ಇಲ್ಲ, ಡಿಸೈನಿಂಗ್ ನಿಮ್ಗೆ 300 ಗೆ 3 ಬ್ಲೌಸಸ್, ಅದು ವಿತ್ ರೆಡಿಮೇಡ್ ನಿಮ್ಗೆ. ಓಕೆ, ಅಲ್ಟ್ರೇಷನ್ ಬೇಕಾದ್ರೆ ನೀನು ಅಲ್ಟ್ರೇಷನ್ ಮಾಡಿಸ್ಕೋಬಹುದು. ಅಂಡ್ ಸೈಜಸ್ ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಸೈಜ್ ಎಲ್ಲ 38 ತನಕ ಲಾಸ್ಟ್ ಇದೆ. 38, 34 ಇಂದ 38. ಓಕೆ, ನಿಮ್ಗೆ ಬ್ಯಾಕ್ಲೆಸ್ ಬೇಡ ಅಂದ್ರೆ ಬ್ಯಾಕ್ಲೆಸ್ ಇದೆ. ಅಂಡ್ ಸ್ಲೀವ್ಲೆಸ್ ಅಲ್ಲೂ ನಿಮ್ಗೆ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಬ್ಲಾಕ್ ಅಲ್ಲಿ. ಓಕೆ, ಸೊ ಕಲೆಕ್ಷನ್ಸ್ ಚೆನ್ನಾಗಿದೆ ಇಲ್ಲಿ. ನಾನ್ ನಿಮ್ಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಬಂದ್ ವಿಸಿಟ್ ಮಾಡಿ ಒಂದ್ಸರ್ತಿ, ಆಮೇಲೆ ನೀವು ಏನು ಡಿಸೈನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು. ಜೊತೆಗೆ ಏನಪ್ಪಾ ಅಂತಂದ್ರೆ 300 ಗೆ 3 ಬ್ಲೌಸಸ್ ಅವೈಲೇಬಲ್ ಇದೆ. ಅಂಡ್ ರೆಡಿಮೇಡ್ ಆಗಿ ನಿಮ್ಗೆ ವರ್ಕ್ ಮಾಡಿರೋ ಬ್ಲೌಸಸ್ ಸಿಗ್ತಾ ಇದೆ ಅಂದಾಗ, ಸೊ ಈ ಶಾಪ್ ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಸೊ ಈ ಶಾಪ್ ಬಂದ್ಮೇಲೆ ನಿಮ್ಗೆ ಏನಷ್ಟು ಆಪ್ಷನ್ ಸಿಗೋದು ಏನಪ್ಪಾ ಅಂದ್ರೆ ಬ್ಯಾಗ್ಸ್ ಕಲೆಕ್ಷನ್ಸ್ ಇದೆ. ಸೊ ಬ್ಯಾಗ್ಸ್ ಎಲ್ಲ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ? 150 ಮೇಡಮ್. ಜಸ್ಟ್ 150 ಇಂದ 400 ಲಾಸ್ಟ್. ವೆರೈಟಿ ಬ್ಯಾಗ್ ಸಿಗುತ್ತೆ ನಮ್ಮ ಹತ್ರ. ಓಕೆ, ಅಂದ್ರೆ ಟೋಟ್ ಬ್ಯಾಗ್ಸ್ ಗಳು, ಹ್ಯಾಂಡ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ ಪ್ರತಿಯೊಂದು ಅವೈಲೇಬಲ್ ಇದೆ. ಓಕೆ, ಅಂಡ್ ಇಲ್ಲಿ ನಿಮ್ಗೆ ಟ್ರಯಲ್ ರೂಮ್ಸ್ ಆಪ್ಷನ್ಸ್ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ನಾವು ಸ್ಟಿಚಿಂಗ್ ಅಂದ್ರೆ ಏನು ಇಲ್ಲಿ ಹ್ಯಾಂಡ್ ವರ್ಕ್ ನಡೀತಾ ಇದೆ, ಇಲ್ಲಿ ಮ್ಯಾಮ್ ಹ್ಯಾಂಡ್ ವರ್ಕ್ ಮಾಡ್ತಾ ಇದಾರೆ. ಸೊ ಪ್ರತಿಯೊಂದು ಕೆಲಸ ನಿಮ್ಗೆ ಇಲ್ಲೇ ಆಗುತ್ತೆ. ಅಂಡ್ ಅದಲ್ದೇನೆ ಕ್ವಿಕ್ ಆಗುತ್ತೆ. ಸೊ ಮ್ಯಾಮ್ ಇದು ಯಾವ ತರ ಡಿಸೈನ್ ಇದು? ಇದು ಹ್ಯಾಂಡ್ ವರ್ಕ್ ಮಾಡ್ತಿರೋದು ಇವಾಗ? ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೀರಾ? ಕಸ್ಟಮರ್ ಪೀಸ್ ಕಸ್ಟಮೈಸ್ ಮಾಡಿ ಕೊಟ್ಟಿದೀವಿ. ಓಕೆ, ಇದು ಮ್ಯಾಮ್ ಹ್ಯಾಂಡ್ ವರ್ಕ್. ಸೊ ಇವಾಗ ಮಾಡಿರೋದು ಹ್ಯಾಂಡ್ ವರ್ಕ್ ಅಂತ ಸಿಕ್ಕಾಪಟ್ಟೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದ್ರೆ. ಅಂಡ್ ಸೈಡ್ ಅದು ಕೆಳಗೆ ಹಾಕೋದಿಲ್ಲ, ಅದು ಹ್ಯಾಂಗಿಂಗ್ಸ್ ಮ್ಯಾಮ್. ಹ್ಯಾಂಗಿಂಗ್ಸ್ ಅಂದ್ರೆ ಕಸ್ಟಮರ್ಗೆ ಬೇಕು ಅಂದ್ರೆ ನಾವು ಮಾಡ್ಕೊಡ್ತೇವೆ, ಇಲ್ಲಾಂದ್ರೆ ಅವ್ರು ಹಂಗೆ ಪ್ಲೇನ್ ಅಲ್ಲಿ ಅಂದ್ರೆ ಪ್ಲೇನ್ ಅಲ್ಲಿ. ಓಕೆ, ಸೊ ಇವಾಗ ನೋಡ್ತಿರೋದು ಇವಾಗ ಹ್ಯಾಂಡ್ ವರ್ಕ್ ಮಾಡ್ತಿರೋದು. ಅಂಡ್ ಮ್ಯಾಮ್ ಸ್ಟಿಚ್ ಮಾಡ್ತಿದ್ದೀರಾ? ಪೂರ್ತಿ ಎಲ್ಲ ಫಾಲ್ಸ್ ಮತ್ತೆ ಸ್ಟಿಚಿಂಗ್? ಫಾಲ್ಸ್, ಜಿಗ್ಜಾಗು, ಆಮೇಲೆ ಬ್ಲೌಸ್ ಸ್ಟಿಚಿಂಗು, ಕಸ್ಟಮೈಸ್ ಬ್ಲೌಸ್ ರೆಡಿ ಆಗುತ್ತೆ ಇಲ್ಲಿ. ಸೊ ಇವಾಗ ಫಾಲ್ಸ್ ಹಚ್ತಾ ಇದೀವಿ. ಸೊ ಕಸ್ಟಮೈಸ್ ಮಾಡಕ್ಕೆ ಸ್ಯಾರಿ ಏನ್ ಬಂದಿರತ್ತೆ ಅದಷ್ಟು ರೆಡಿ ಮಾಡ್ತೀವಿ. ಸ್ಯಾರಿ, ಜಿಗ್ಜಾಗ್, ಫಾಲ್ಸ್, ಇವನ್ ಅವ್ರದ್ದು ಬ್ರೈಡಲ್ ಬ್ಲೌಸ್ ಎಲ್ಲರೂ ರೆಡಿ ಮಾಡ್ಕೊಡ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಡಿಸ್ಟರ್ಬ್ ಮಾಡಿದ್ರಿ, ಸಾರಿ. ಸ್ವಲ್ಪ ಮ್ಯಾಮ್ ವರ್ಕ್ ಮಾಡ್ತಾ ಇದ್ರು. ಅಂಡ್ ಇದೆಲ್ಲ ಆದ್ಮೇಲೆ ಐರನಿಂಗ್ ಇಲ್ಲ ಆಗುತ್ತೆ. ಸೊ ಇಲ್ಲ ಐರನ್ ಮಾಡ್ತಾರೆ. ಅಂಡ್ ಅದಲ್ದೇನೆ ನಿಮ್ಗೆ ಏನೋದೇನಪ್ಪಾ ಅಂದ್ರೆ ಇದೆಲ್ಲ ರೆಡಿ ಆದ್ಮೇಲೆ ಸೈಜ್ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ಇಲ್ಲಿ ಟ್ರಯಲ್ ರೂಮ್ಸ್ ಆಪ್ಷನ್ಸ್ ಇದೆ.
ಸೊ ಇವಾಗ ನೀವು ನೋಡ್ತಾ ಇರೋದು ಇದು ಟ್ರಯಲ್ ರೂಮು. ಇಲ್ಲಿ ನಿಮ್ಗೆ ಸೈಜ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಸೊ ಅದನ್ನು ಸಹ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಯಾಕಂದ್ರೆ ಒಂದ್ ಸೈಡ್ ಬಂದ್ಬಿಟ್ರೆ ತಗೊಂಡು ಹೋಗಿ ದೂರ ಹೋದಾದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ನಂಗಿಲ್ಲ. ಬಂದು ಇಲ್ಲೇ ನಿಮ್ಗೆ ಪೂರ್ತಿ ರೆಡಿ ಆದ್ಮೇಲೆ ಹೇಗ್ ಕಾಣುತ್ತೆ ಔಟ್ಫಿಟ್ ಒಂದ್ಸಲ ನೀವು ಟ್ರೈಲ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಸಾರಿಗೆ ಬಾರ್ಡರ್ಸ್ ಡಿಸೈನಿಂಗ್ ಮಾಡ್ಕೊಡ್ತಾರೆ. ಸೊ ಇಲ್ಲಿ ಯಾವೆಲ್ಲ ಡಿಸೈನ್ಸ್ ಗಳು ಮಾಡ್ತೀರಾ ನೀವು? ಅಂದ್ರೆ ಅದ್ ಸಾರಿ ನೀವು ಕುಚ್ಚ ಯಾವ್ದ್- ಹಾಕದ ಅಥವಾ ಹೇಗೆ? ಇಲ್ಲ ಸಾರಿ ಕುಚ್ಚು ಹಾಕೋದು ನೀವು ಯಾವ ಸೆಲೆಕ್ಷನ್ ಮಾಡ್ತೀರಾ ಹಾ. ಅದು ಸೀರೆ ಮೇಲೆ ಮಾಡ್ಕೊಡ್ತೀನಿ. ಸಾರಿ ಕುಚ್ಚು ಸ್ಟಾರ್ಟಿಂಗ್ 500 ರೇಟ್ ಇದೆ. ಓಕೆ 500 550 ಇದೆ. ಓಕೆ. ಸೊ ಇದೆಲ್ಲ ನಿಮ್ಗೆ ಸಾರಿ ಕುಚ್ಚು ವರ್ಕ್ ಇದು. ಓಕೆ. ನಿಮ್ಗೆ ಡಿಸೈನ್ಸ್ ಗಳೇನಾದ್ರು ಇದ್ರಲ್ಲಿ ಇಷ್ಟ ಆಗಿಲ್ಲ ಅಂತಂದ್ರೆ ನಿಮ್ಗೆ ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರು ಫೋಟೋಸ್ ಏನಿತ್ತು ಅಂದ್ರೆ ತಂದು ತೋರಿಸಿದ್ರೆ ಸೊ ಕಸ್ಟಮೈಸೇಷನ್ ಸಹ ಮಾಡ್ಕೊಡ್ತಾರೆ. ಕಲರ್ ಕಾಂಬಿನೇಷನ್ಸ್ ಆಗಿರ್ಲಿ ಅಥವಾ ಡಿಸೈನ್ಸ್ ಆಗಿರ್ಲಿ ಪ್ರತಿಯೊಂದನು. ಓಕೆ. ಇದೆಲ್ಲ ನಿಮ್ಗೆ ಪೂರ್ತಿ ಕುಚ್ಚು ವರ್ಕ್ಸ್ ಇದು. ಡಿಸೈನ್ಸ್ ಗಳೇನಾದ್ರು ಹೆಸರಿದೆ ಸರ್ ಇದಕ್ಕೆ? ಕುಚ್ಚು ಇರೋದು ಮೇಡಮ್. ಓಕೆ, ಬರೀ ಕುಚ್ಚು ಮಾತ್ರ. ಬರೀ ಕುಚ್ಚು. ಓಕೆ. Hand work ಅಂದ್ರೆ ಕುಚ್ಚು. ಬೀಡ್ಸ್ ಹಾಕಿರೋದು, ಸ್ಟೋನ್ ಹಾಕಿರೋದು, ಇದೆಲ್ಲ ನಂಬರ್ಸ್ ಗಳು ಮೆನ್ಷನ್ ಮಾಡಿದ್ರೆ ಸರ್ ಇದು ಅದು ಒಂದ್ ಡಿಸೈನ್ ಗೆ ಒಂದ್ ನಂಬರ್ ಬರುತ್ತೆ. ನಂಬರ್ ಬರುತ್ತೆ. ಓಕೆ. ಅಂದ್ರೆ ನಿಮ್ಗೆ ಬೀಡ್ಸ್ ಅಲ್ಲಿ ಬೇಕಂದ್ರೆ ಅದು ಇದೆ, ಅಥವಾ ಸ್ಟೋನ್ ವರ್ಕ್ ಇದೆ, ಅಂಡ್ ಕಲರ್ ಕಾಂಬಿನೇಷನ್ ಎಷ್ಟು ಬೇಕು, ಥ್ರೆಡ್ ವರ್ಕ್ ಅಂದ್ರೆ ಅದು ಇದೆ, ಅಂಡ್ ಪರ್ಲ್ ವರ್ಕ್ ಅಂದ್ರೆ ಅದು ಇದೆ. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಲೋಟಸ್ ಡಿಸೈನ್ ಆಗಿರ್ಲಿ ಅಥವಾ ಏನು ಬೆಲ್ ಡಿಸೈನ್ ಆಗಿರ್ಲಿ ಪ್ರತಿಯೊಂದು ಕಲೆಕ್ಷನ್ಸ್ ಇದೆ. ನಿಮ್ಗೆ ಲೈನ್ ವರ್ಕ್ ತರದಲ್ಲ ಸರ್ ಇದು? ಹಾ ಮೇಡಮ್. ಓಕೆ. ಇನ್ನು ಮನೆಗೆ ನೆಂಟರು ಬಂದಿರ್ತಾರೆ ಅಥವಾ ಯಾವ್ದೊಂದು ಫಂಕ್ಷನ್ಸ್ ಗೆ ರಿಟರ್ನ್ ಗಿಫ್ಟ್ ಅಲ್ಲಿ ಬ್ಲೌಸಸ್ ಕೊಡಕ್ಕೆ ಅಥವಾ ತಾಂಬೂಲದಲ್ಲಿ ಬ್ಲೌಸಸ್ ನ ಕೊಡೋದಕ್ಕೆ ಹೋಲ್ಸೇಲ್ ಅಲ್ಲಿ ಇವ್ರಿಗೆ ಬ್ಲೌಸ್ ಪೀಸಸ್ ಗಳು ಸಿಗುತ್ತೆ. ಅಂಡ್ ಇದಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ಬ್ಲೌಸ್ ಪೀಸಸ್ ಅಷ್ಟೇ. ಸೊ ಇದು ಪೀಸಸ್ ಸೇರ್ಬಿಟ್ಟು ಒಂದ್ ಸೆಟ್ ಬರುತ್ತೆ ನಿಮ್ಗೆ. ಇದೆಲ್ಲ ಬ್ಲೌಸ್ ಪೀಸಸ್ ಗಳು ಅಂಡ್ ಮಟೀರಿಯಲ್ಸ್ ಅವೈಲೇಬಲ್ ಇದೆ ಅವ್ರ ಹತ್ರ. ಏನು ಲೆಹಂಗಾ ಸ್ಟಿಚಸ್ ಆಗಿರ್ಲಿ ಅಥವಾ ಗೌನ್ ಸ್ಟಿಚಸ್ ಆಗಿರ್ಲಿ. ಸೊ ಇದಿಷ್ಟು ಮಟೀರಿಯಲ್ಸ್ ನೋಡ್ತಾ ಇರೋದು. ಪ್ರತಿಯೊಂದು ಸರ್ ಎಲ್ಲ ಯಾವೆಲ್ಲ ಫ್ಯಾಬ್ರಿಕ್ ಅಲ್ಲಿ ಇದೆ ನಿಮ್ಮ ಹತ್ರ? ಅದು ಸಿಲ್ಕ್ ಅಲ್ಲಿ ಇದೆ ಮೇಡಮ್. ಇದು ಟಿಶ್ಯೂ ಮೆಟೀರಿಯಲ್ ಇದೆ. ಇದು ವೆಲ್ವೆಟ್ ಸಿಗುತ್ತೆ ನಿಮ್ಗೆ. ಓಕೆ. ಇದೆಲ್ಲ bridal ಇದೆಲ್ಲ ಯಾವ ತರ ಸರ್ ಇದು? ಜೋಡ್ ಮೆಟೀರಿಯಲ್ ಮೇಡಮ್ ಅದಲ್ಲಿ. ಓಕೆ. ಸೊ ನೆಟೆಡ್ ಸಿಗುತ್ತೆ. ನೆಟೆಡ್ ಸಿಗುತ್ತೆ ಅಂಡ್ ಮೇಡಮ್. ಇವು ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಮಟೀರಿಯಲ್ ಬೇರೆ. ಹಾ ಅದು ಟಿಶ್ಯೂ ಮೆಟೀರಿಯಲ್ ಟಿಶ್ಯೂ ಸಿಗುತ್ತೆ. ಮಟೀರಿಯಲ್. ಓಕೆ. ಅಂಡ್ ನೋಡಕ್ಕೆ ನಿಮ್ಗೆ ರಫ್ ಅನ್ಸುತ್ತೆ, ಬಟ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಕೂರುತ್ತೆ ಇದು ಡ್ರೆಸ್. ಅಂಡ್ ಇವಾಗ ಇಲ್ಲಿ ಮತ್ತೊಂದು ಏನೆಲ್ಲ ಸಿಗುತ್ತೆ ಅನ್ನೋದ್ರಲ್ಲಿ ಏನು ಸಾರಿ ಶೇಪ್ ಎಲ್ಲ ಸಿಗುತ್ತೆ ಸರ್. ಯಾವೆಲ್ಲ ಮಟೀರಿಯಲ್ ಸಿಗುತ್ತೆ ಇದು? ಇದು ಕಾಟನ್ ಮೆಟೀರಿಯಲ್ ಸಿಗುತ್ತೆ ಮೇಡಮ್. ಓಕೆ. ಕಾಟನ್ ಅಲ್ಲಿ ಇದೆ. 350 ಗೆ. ಅಂಡ್ ಸೈಡ್ ಕಟ್ ಬರುತ್ತೆ. ಸೈಡ್ ಕಟ್ ಬರುತ್ತೆ. ಓಕೆ. ಇದು ಸ್ಯಾಟಿನ್ ಮಟೀರಿಯಲ್. ಸಾಟಿನ್ ಪೆಟಿಕೋಟ್. ಓಕೆ. ಅದು 220. ಇದು 250 ಅಂದ್ರೆ ಸಾಟಿನ್ ಸೇಫ್ ಸಿಗುತ್ತೆ. ಓಕೆ. 3 ವೆರೈಟಿ ಇದೆ, 3-4 ವೆರೈಟಿ ಇದೆ ನಮ್ಮ ಹತ್ರ. ಓಕೆ. ಯಾವ ಸೊ ಈ ಟೈಪ್ ತರ ನೀವು ಹಾಕಿದಾಗ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಇದ್ರಲ್ಲಿ ನಿಮ್ಗೆ 3 ತರ ಮಟೀರಿಯಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಲರ್ಸ್ ಅವೈಲೇಬಲ್ ಇದೆ. ಬಂದು ವಿಸಿಟ್ ಮಾಡಿದಾಗ ನಿಮ್ಗೆ ಕಲರ್ಸ್ ಆಪ್ಷನ್ಸ್ ಬೇಕು ಅಂದ್ರೆ ಕಲರ್ಸ್ ಚಾಯ್ಸ್ ಮಾಡ್ಬಿಟ್ಟು ತಗೋಬಹುದು. ಸೊ ನೋಡಿರಲ್ಲ ಇಷ್ಟ ಕಲೆಕ್ಷನ್ಸ್ ಇತ್ತು, ಡಿಸೈನ್ಸ್ ಇತ್ತು ಅಂತ. ಈ ಒಂದು ಜಾಗದಲ್ಲಿ ಇನ್ನೊಂದ್ಸತಿ ನಿಮ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ. ಅಂಡ್ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀರಾ ಸೊ ಮೈ ಅಳತೆ ಕರೆಕ್ಟ್ ಆಗಿ ಹೊಲ್ಕೊಡ್ತಾರೆ ಅಂತ. ಹೌದು, ನಿಮ್ಗೆ ಬಾಡಿ ಅಳತೆ ಅಂದ್ರೆ ಮೆಜರ್ಮೆಂಟ್ ಇದೆ ತಗೊಂಡ್ಬಿಟ್ಟು ನಿಮ್ಗೆ ಸ್ಟಿಚ್ ಮಾಡ್ಕೊಡ್ತಾರೆ. ಅಂಡ್ ಅದಲ್ಲದೆ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಸಹ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲೇ ಸ್ಟಿಚಿಂಗ್ ಆಗಿ ಅಂಡ್ ಇಲ್ಲೇ ನಿಮ್ಗೆ ಏನು ಟ್ರಯಲ್ ರೂಮ್ ಸಹ ಕೊಟ್ಟಿರೋದ್ರಿಂದ ನಿಮ್ಗೆ ಇಲ್ಲೇನೆ ಗೊತ್ತಾಗುತ್ತೆ ಸೊ ನನ್ ಅಳತೆ ಕರೆಕ್ಟ್ ಆಗಿ ಇದೆಯಲ್ಲ ಅಥವಾ ನಂಗೆ ಚೆನ್ನಾಗಿ ಹೊಂತಾ ಇದೆಯೋ ಇಲ್ಲ ಅಂತ. ಅಂಡ್ ಅದಲ್ಲದೆ ಇಷ್ಟು ಕಲೆಕ್ಷನ್ಸ್ ನೋಡಿ ನನ್ಗೆ ಅನ್ಸಿರೋದು ಏನಪ್ಪಾ ಅಂದ್ರೆ ಈ ಒಂದು ಜಾಗ ಪರ್ಫೆಕ್ಟ್ ಆಗಿ ಇತ್ತೀಚೆಗೆ ಎಷ್ಟು ಜನ ಹುಡುಗಿಗಳ ಸೇರ್ ತಗೊಂಡ್ಬಿಟ್ಟು ಬ್ಲೌಸ್ ನ ನಾನು ವರ್ಕ್ ಮಾಡಿಸ್ಬೇಕು ಅಂತ ಅನ್ಸುತ್ತೋ ಈ ಜಾಗ ನಾನು ನಿಮ್ಗೆ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ನಿಮ್ಗೆ ಬೆಸ್ಟ್ ಆಫರ್ ಏನಪ್ಪಾ ಅಂದ್ರೆ 300 ಗೆ 3 ಬ್ಲೌಸಸ್ ಕೊಡ್ತಾ ಇದೆ, ರೆಡಿಮೇಡ್ ಬ್ಲೌಸಸ್. ಅಂಡ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ, ಬಟ್ ನನ್ನ ಹತ್ರ ಟೈಮ್ ಇಲ್ಲ ಇನ್ನು ಫುಲ್ ವರ್ಕ್ ಮಾಡ್ಬಿಟ್ಟು ವರ್ಕ್ ಆಗಿರೋ ಬ್ಲೌಸ್ ನಾನು ಹಾಕೋಬೇಕು ಅಂತ. ಸೊ ಅದಕ್ಕೂ ಸಹ ಇರುತ್ತೆ ಸೊಲ್ಯೂಷನ್ ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಫುಲ್ ರೆಡಿ ಆಗಿರೋ ಬ್ಲೌಸಸ್ ಸಿಗುತ್ತೆ, ಅಂದ್ರೆ ವಿತ್ ಹ್ಯಾಂಡ್ ವರ್ಕ್ ಆಗಿರುವಂತದ್ದು. ಸೊ ನಿಮ್ಗೆ ಬಂದ್ಬಿಟ್ಟು ಸೀರೆಗೆ ಮ್ಯಾಚ್ ಆಗಿರುವಂತ ಬ್ಲೌಸ್ ನ ತಗೊಂಡ್ ಹೋಗ್ಬಿಟ್ಟು ಸ್ಟೈಲ್ ಮಾಡಬಹುದು. ಅಂಡ್ ಈ ಒಂದು ಜಾಗ ಪರ್ಫೆಕ್ಟ್ ಜಾಗ ಎಲ್ಲಾ ಹುಡುಗಿರ್ಗೂ, ಅಂದ್ರೆ ಸೀರೆಗಳಿಗೆಲ್ಲ ಬ್ಲೌಸಸ್ ನ ಎಲ್ಲ ಹುಡುಕ್ತಾ ಇರ್ತಾರೆ, ಬ್ಲೌಸಸ್ ನ ಎಲ್ಲ ಸ್ಟಿಚ್ ಮಾಡಿಸ್ಬೇಕು ಅಥವಾ ಅದಕ್ಕೆಲ್ಲ ವರ್ಕ್ ಮಾಡ್ಬೇಕು ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಇದಲ್ದೇ ನಿಮ್ಗೆ ಸೀರೆಗಳಿಗೆ ಶೇಪ್ ವೇರ್ ಗಳು ಸಿಗುತ್ತೆ, ಅಂಡ್ ಹುಡುಗಿರಿಗೆ ಕುರ್ತಾಗಳು ಸಿಗುತ್ತೆ, ಬ್ಯಾಗ್ ಗಳು ಸಿಗುತ್ತೆ. ಅಂಡ್ ಇಷ್ಟೆಲ್ಲ ಆಪ್ಷನ್ಸ್ ಒಂದ್ ಕಡೆ ಸಿಗ್ಬೇಕಾದ್ರೆ ಯೋಚನೆ ಮಾಡ್ತೀರಾ, ಸೊ ಯೋಚನೆ ಮಾಡ್ಬೇಡಿ ಅಂಡ್ ಮಿಸ್ ಮಾಡ್ಕೋಬೇಡಿ ಈ ಜಾಗನ ಅಂತ ಹೇಳ್ತೇನೆ. ಇನ್ಫಾರ್ಮೇಶನ್ಸ್ ಏನಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಇನ್ಫಾರ್ಮೇಶನ್ಸ್ ತಗೊಳ್ಳಿ. ಅಂಡ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಹೋಗಿ ಚೆಕ್ ಮಾಡ್ತೀನಿ, ಮರಿಬೇಡಿ. ಅಂಡ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.